ಜನ ಅಂತಕ್ಕಂಥದ್ದನ್ನ ನಾವು ನಿಸ್ಸಂದೇಹವಾಗಿ ಹೇಳಬೇಕಾಗುತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಯಾಕೆಂತಂದ್ರೆ ಇವತ್ತು ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ, ಕೋಟಿ ಮೌಲ್ಯದ ಆಸ್ತಿಗಳನ್ನ ಇಟ್ಕೊಂಡು ಈ ಚುನಾವಣೆಯಲ್ಲಿ ಚುನಾವಣಾ ಆಯೋಗಕ್ಕೆ ತಪ್ಪು ಸಂದೇಶಗಳನ್ನ, ತಪ್ಪು ಮಾಹಿತಿಗಳನ್ನ ನೀಡಿ ಅದ್ರ ಮೂಲಕ ಅವರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಜಯದೇವ ಹಾಸ್ಪಿಟಲ್ನ ನನ್ನಿಂದ ಉದ್ಧಾರ ಆಗಿದೆ, ನನ್ನಿಂದ ಬೇಕಾದಷ್ಟು ಅನುಕೂಲಗಳಾಗಿದೆ ಜಯದೇವ ಹಾಸ್ಪಿಟಲ್ನಲ್ಲಿ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದೆಲ್ಲವೂ ಸುಳ್ಳು. ಇಡೀ ಜಯದೇವ ಹಾಸ್ಪಿಟಲ್ನ ಒಂದ್ ಜಯದೇವನಲ್ಲ, ಬೆಂಗಳೂರು ಸಿಟಿನಲ್ಲಿ ಇರ್ತಕ್ಕಂಥ ಜಯದೇವನಲ್ಲ, ಮೈಸೂರು ಜಯದೇವನ, ಕಲಬುರಗಿ ಇರ್ತಕ್ಕಂಥ ಜಯದೇವ ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ಮುಳುಗಿಸಿರ್ತಕ್ಕಂಥವ್ರನ್ನೇ ಈ ಡಾಕ್ಟರ್ ಸಿ ಎನ್ ಮಂಜುನಾಥ್. ಅದರಲ್ಲಿ ಎರಡು ಮಾತೇ ಇಲ್ಲ. ಅದ್ ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲಾತಿಗಳಿದೆ. ಇನ್ನೊಂದು 2 ದಿನದಲ್ಲಿ ಇನ್ನೊಂದಷ್ಟು ದಾಖಲಾತಿಗಳನ್ನ ನಾನು RTI ನಲ್ಲಿ ಅಪ್ಲೈ ಮಾಡಿದ್ದೀನಿ, ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅದನ್ನ ತಗೊಂಡ್ ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು ನಾವು ಮಾತಾಡ್ತೀವಿ. ಈಗ ಸಜ್ಜನರಂತೆ ನಟಿಸ್ತಕ್ಕಂಥ ಈ ದುರ್ಜನರಿದ್ದಾರಲ್ಲ, ಇವರು ಬಹಳ ಅಪಾಯಕಾರಿಯಾದಂತ ವ್ಯಕ್ತಿಗಳಾಗಿದ್ದಾರೆ ಸಮಾಜಕ್ಕೆ. ಈ ಚುನಾವಣಾ ಕ್ಷೇತ್ರದಲ್ಲಿ ಇವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಮತದಾರರ ಮೇಲೆ ಏನು ಒಂದು ಹಿಂದಿಂದಲೂ ಈ ಕ್ಷೇತ್ರದಲ್ಲಿ ಇದು ನಾನ್ ಪೊಲಿಟಿಕಲ್ ರೂಟ್ಸ್ ಅಲ್ಲಿ ಪೊಲಿಟಿಕಲ್ ಬೇರುಗಳನ್ನ ಗಟ್ಟಿ ಮಾಡ್ಕೊಂಡೇನೆ ಅವರು ನಿಂತಿರ್ತಕ್ಕಂಥದ್ದು. ರಾಜಕೀಯೇತರವಾಗಿ ಮಾಧ್ಯಮಗಳ ಮೂಲಕ ಏನೋ ಒಂದು ಆರ್ಟ್ ಸೀಟ್ ಇದೆ, ವೀಕೆಂಡ್ ವಿತ್ ರಮೇಶ್ ಇದ್ದಾರೆ, ಅವರೆಲ್ಲರ ಮೂಲಕ ಇವನೇ ಹೃದಯವಂತ, ಇವನೇ ಹೃದಯ ರೋಗ ತಜ್ಞ, ಈ ಜಗತ್ತಲ್ಲಿ ಯಾರು ಇಲ್ಲ ಅಂತಕ್ಕಂಥದ್ದನ್ನ ಬಿಂಬಿಸಿ ಅದ್ರ ಮೂಲಕ ಇವ್ರಿಗೊಂದು ಮೈಲೇಜ್ ಅನ್ನ, ಇವ್ರಿಗೊಂದು ರಾಜಕೀಯ ಒಂದು ಇದನ್ನ ತಂದುಕೊಡೋದಕ್ಕೆ ಅವರು ಎಲ್ಲ ಪ್ರಯತ್ನ ಮಾಡೋದು. ಆದ್ರೆ ರಾಜಕೀಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ರಾಜಕೀಯವಾದಂತ ಸೈದ್ಧಾಂತಿಕತೆ ಇರಬೇಕು. ರಾಜಕೀಯವಾಗಿ ನಾನು ಏನನ್ನ ಮಾಡಬಲ್ಲೆ, ಎಷ್ಟು ನಿರುದ್ಯೋಗಗಳನ್ನ ನಾನು ನಿವಾರಿಸಬಲ್ಲೆ, ಎಷ್ಟು ಜನರಿಗೆ ನಾನು ಅನುಕೂಲ ಮಾಡಬಲ್ಲೆ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಲ್ಲ. ಈಗ ಪ್ರೆಸೆಂಟ್ ಜಯದೇವದಲ್ಲಿ 2600 ಜನ ಡಿ ಗ್ರೂಪ್ ಎಂಪ್ಲಾಯೀಸ್ಗಳು ಮತ್ತು ಅದಕ್ಕಿಂತ ಕೆಳದರ್ಜೆನಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಜಯದೇವ ಹಾಸ್ಪಿಟಲ್ನಲ್ಲಿ. ಆ 2500 ಜನರನ್ನ ನೀವು ಇಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಭಾವನೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಪರ್ಮನೆಂಟ್ ಮಾಡ್ಕೊಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಸುಮಾರು ಒಂದು 4000 ಜನ ಎಂಪ್ಲಾಯೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೆಲ್ಲ ಯಾರ್ಯಾರು ಮಾಡ್ತಾ ಇದ್ದಾರೆ ಜಯದೇವದಲ್ಲಿ? ಎಲ್ಲ ನಿಮ್ಮ ಅಣ್ಣನ ಮಗ, ನಿಮ್ಮ ತಮ್ಮನ ಮಗ, ನಿಮ್ಮ ಮಗನ್ನೇ ಜಯದೇವಕ್ಕೆ ಹಾಸ್ಪಿಟಲ್ಗೆ ಡೈರೆಕ್ಟರ್ ಮಾಡುವಂತದ್ದು, ನಿಮ್ಮ ಮಗನ್ನೇ ಅಲ್ಲಿನ ಮುಖ್ಯಸ್ಥರನ್ನಾಗಿ ಮಾಡ್ತಕ್ಕಂಥದ್ದು ಏನಿದೆ ನಿಮ್ಗೆ? ಯಾತಕ್ ಮಾಡ್ಬೇಕಾಗಿತ್ತು ನೀವು? ಇನ್ಯಾರು ಜನನೇ ಸಿಗ್ತಾ ಇರ್ಲಿವ ನಿಮ್ಗೆ? ಎಷ್ಟು ಅಕೌಂಟ್ಗಳನ್ನ ನೀವು ಜಯದೇವ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಪ್ರಭಾ ಅವರ ಹೆಸರಿನಲ್ಲಿ, ನಿಮ್ಮ ಹೆಸರಿನಲ್ಲಿ ಜಂಟಿಯಾಗಿ ತೆಗೆದಿದ್ದೀರಾ. ಅದ್ರಲ್ಲಿದ್ದಂತ ದುಡ್ಡು ನೀವು ರಿಟೈರ್ಡ್ ಆಗುವಂತ ಸಂದರ್ಭಕ್ಕೆ ಆ ದುಡ್ಡನ್ನೆಲ್ಲ ಬಾಚಿಬಿಟ್ಟಿದ್ದೀರಲ್ಲ. ಈ ರಾಜಕಾರಣದಲ್ಲಿ ನೀವು ಸಜ್ಜನರಂತೆ ನಟಿಸ್ತಕ್ಕಂಥ ದುರ್ಜನ ಅಲ್ವಾ? ಈಗ ಚೆಕ್ ಮಾಡಿ, 2-3 ಅಕೌಂಟ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು ಅಲ್ಲಿ. ಆ 2-3 ಅಕೌಂಟ್ ನ ದುಡ್ಡಿದೆಯಲ್ಲ, ಯಾವ್ದಕ್ಕೆ ನಿಮ್ಗೆ ಹೌಸ್ ಕೀಪಿಂಗ್ ಗೆ ಮಾಡ್ತಾ ಇದ್ರಲ್ಲ, ಆ ಹೌಸ್ ಕೀಪಿಂಗ್ ಇಂದ ಬರ್ತಕ್ಕಂಥ ಹಣ ಎಷ್ಟು ನಿಮ್ಗೆ ಜಯದೇವದಲ್ಲಿ? ಒಂದು ತಿಂಗಳಿಗೆ 1,30,00,000 ರೂಪಾಯಿ ಹಣ ಬರೀ ಹೌಸ್ ಕೀಪಿಂಗ್ ಗೆ ಕೊಟ್ಟಿದ್ರಲ್ಲ. ಆ ಹೌಸ್ ಕೀಪಿಂಗ್ ಡಿಟೆಕ್ಟಿವ್ ಅಂತಕ್ಕಂಥ ಒಂದು ಹೌಸ್ ಕೀಪಿಂಗ್ ಗೆ ಟೆಂಡರ್ ಕೊಟ್ಟಿದ್ರಲ್ಲ, ಆ ಟೆಂಡರ್ ಇಂದ ಬರ್ತಾ ಇರ್ತಕ್ಕಂಥ ಹಣ ಎಷ್ಟು ನಿಮ್ಗೆ? ಅದೆಲ್ಲ ಯಾರ ಅಕೌಂಟ್ ಬರ್ತಾ ಇದೆ? ಆ ಅಕೌಂಟ್ ಅಲ್ಲಿ ಇದ್ದಂತ ಹಣ ನೀವು ರಿಟೈರ್ಡ್ ಆಗ್ತಾ ಇದ್ದೀರ ಅಂದ ತಕ್ಷಣನೇ ನೀವು ಬಾಚಿದ್ಯಾಕೆ? ನೀವು ಎತ್ಕೊಂಡಿರೋದ್ಯಾಕೆ? ನಿಮ್ಗೆ ಅಧಿಕಾರ ಇದೆಯಾ ಅದು ಎತ್ಕೊಳ್ಳಕ್ಕೆ? ಇದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಲ್ವಾ? ಯಾಕೆ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.